ओम अंभस्य पारे भुवनस्य मध्ये नाकस्य पृष्ठे महतो महीयान् शुक्रेण ज्योतींषि समनुप्रविष्टः प्रजापतिश्चरति गर्भे अन्तः यतः प्रसूता जगतः प्रसूति तो येन जीवान् व्यससर्ज भूम्याम् यदोषधीभिः पुरुषान् पशूंश्च विवेश भूतानि चराचराणि ब्रह्मा देवानां पदवीः कवीनां ऋषिर्विप्राणां महिषो मृगाणां शीनो गृध्राणां स्वधितिर्वनानां सोमः पवित्रमत्येतिरेभन् हिरण्यशृङ्गं वरुणं प्रपद्ये तीर्थं मे देहि याचितः यन्मया भुक्तमसाधूनां पापेभ्यश्च प्रतिग्रहः यन्मे मनसा वाचा कर्मणा वा दुष्कृतं कृतं तन्न इन्द्रो वरुणो बृहस्पतिः सविता च पुनन्तु पुनः पुनः अत्यशनात् अतिपानात् यच्च उग्रात् प्रतिग्रहात् तन्नो वरुणो राजा पाणिना ह्यवमृषतु सोऽहमपापो विरजो निर्मुक्तो मुक्तकिल्बिषः नाकस्य पृष्ठमारुह्य गच्छेद्ब्रह्मसलोकताम् यश्चाप्सु वरुणः स पुनात्वघमर्षणः। ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ಪ್ರವಚನದಲ್ಲಿ ಈ ಭಾಗದಲ್ಲಿ ಶ್ರಾದ್ದದ ಕುರಿತಾಗಿ ನಾವು ಶ್ರಾದ್ದದ ಪ್ರಸಂಗದಲ್ಲಿ ಯಾವ ವ್ಯಕ್ತಿಯನ್ನ ಎಂಥ ವ್ಯಕ್ತಿಯನ್ನ ಭೋಜನಕ್ಕೆ ಕರೆಯಬೇಕು ಇತ್ಯಾದಿ ವಿಷಯಗಳನ್ನ ನೋಡ್ತಾ ಇದ್ದೇವೆ. ಇವತ್ತು ನಾವು ನೋಡಬೇಕಾದ ಅಧ್ಯಾಯ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 29, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 61, ವೈಷ್ಣವ ಪಾಠದಲ್ಲಿ 54. 23ನೇ ಅಧ್ಯಾಯ ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಮತ್ತು ಕನ್ನಡದ ಭಾರತ ದರ್ಶನ ಅನುವಾದದ ಆವೃತ್ತಿಯಲ್ಲಿ ಪಿತೃದೇವ ಕಾರ್ಯಗಳಲ್ಲಿ ಆಮಂತ್ರಣಕ್ಕೆ ಯೋಗ್ಯರಾದವರ ಮತ್ತು ಕೆಲವು ಲಕ್ಷಣಗಳನ್ನು ಈ ಅಧ್ಯಾಯದಲ್ಲಿ ವರ್ಣಿಸುತ್ತಾರೆ. ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಗತೇ ದಿವಸೆ महाभारत संहितायां वैयासिक्यां अनुशासन पर्वणि भीष्मेण यत् प्रत्युक्तं युधिष्ठिरस्य प्रश्नान् प्रति ये प्रश्नाः देवकर्मणि एवं पितृकर्मणि च के पुरुषाः के ब्राह्मणाः कीदृशाः ब्राह्मणाः आमन्त्रणीयाः भवन्ति, श्राद्धस्य दानानां च के उत्तमानि पात्राणि भवन्ति इत्येतान् विषयान् अधिकृत्य ते युधिष्ठिरस्य प्रश्नाः अभूवन्. तानेव प्रश्नान् व्याकुर्वता भीष्मेण पृथिव्याः कश्यपस्य अग्नेः मार्कण्डेयस्य च अभिप्रायाः प्रास्तूयन्त. यथा कश्चन लोष्टः मृत्पिण्डं महासागरे क्षिप्तोपि विनश्यति एवं त्रयी नित्ये वेदाभ्यास तत्परे गायत्री जप तत्परे वा ब्राह्मणे यत् दत्तं यच्च भोजनादिरूपेण समर्पितं तत्सर्वं निमज्जति. तस्य भोक्तुः ब्राह्मणस्य दानस्वीकर्तुर्वा प्रत्यवायाः न भविष्यन्ति. इत्यस्मिन् प्रसंगे गायत्री मंत्रस्य महत्वम्
ಗಾಯತ್ರ್ಯ प्रतिपाद्यः भगवान् सविता तस्याः मुख्याभिमानिनी लक्ष्मीः सरस्वती च तदनन्तरम् गायत्री उपासने योग्यः ब्रह्मैव चतुर्मुखः अन्ये सर्वेपि अस्मत्सदृशाः पामराः ब्राह्मणास्तु न हि अत्यन्तं योग्याः नापि पूर्णतया अयोग्याः अंशेन अस्माभिः सर्वैः भगवान् उपास्यते अंशेनैव भागशेव उपास्यते एवम् अंशेन एव फलमपि ददाति इत्येते विषयाः समवर्ण्यन्त। ಇವತ್ತು ಈಗಿನ ಅಧ್ಯಾಯವನ್ನು ನಾವು ಏನು ನೋಡಬೇಕಾಗಿದೆ, ಇಲ್ಲಿ ಈ ಅಧ್ಯಾಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಈ ಹಿಂದೆ ಒಂದು 2-3 ಭಾಗಗಳಲ್ಲಿ ನಾವು ನೋಡಿದಂಥ ಕೆಲವು ವಿಷಯಗಳ ಕುರಿತಾಗಿ ಏನು ಪ್ರಶ್ನೆಗಳು ಬರಬಹುದು, ಅದರ ಸ್ಪಷ್ಟೀಕರಣಗಳನ್ನು ಈಗ ನೋಡೋಣ. ಈ ದಾನಗಳನ್ನು ಸ್ವೀಕಾರ ಮಾಡಿದಾಗ ಮತ್ತೆ ಭೋಜನ ಮಾಡಿದಾಗ ಗಾಯತ್ರಿ ಜಪವನ್ನು ಮಾಡಬೇಕು. ಗಾಯತ್ರಿ ಅಂತ ಅನ್ನೋದು ಸಕಲ ದೋಷಗಳಿಗೂ ಪರಿಹಾರಕ ಅಂತ ಅನ್ನೋದನ್ನ ನಾವು ನೋಡಿದೆವು. ಅದರ ಕುರಿತಾಗಿ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಏನು ಉಲ್ಲೇಖಗಳಿವೆ ಅಂತ ಅನ್ನೋದನ್ನು ಕೂಡ ಕಳೆದ ದಿವಸ ನೋಡಿದ್ದೀವಿ. ಪವಮಾನ ಸೂಕ್ತದ ಮಹತ್ವವು ಕೂಡ ಅಷ್ಟೇ ಇದೆ. ಅದರ ಬಗ್ಗೆನೂ ಕೂಡ ಋಗ್ವಿಧಾನ ಅನ್ನುವ ಗ್ರಂಥದಲ್ಲಿ, ಹಾಗೇನೆ ಪವಮಾನ ಸೂಕ್ತದ ಫಲಶ್ರುತಿಯಲ್ಲಿ ಇದನ್ನೆಲ್ಲ ವರ್ಣಿಸ್ತಾರೆ. ಪಾಪೇಭ್ಯಶ್ಚ ಪ್ರತಿಗ್ರಹಾತ್ ಸದ್ಯಃ ಪ್ರಹರತಿ ಸರ್ವದುಷ್ಕೃತಂ ತತ್ ಪಾಪಮಾನೀಭಿಃ ಅಹಂ ಪುನಾಮಿ. ಇದು ಆ ಪವಮಾನದ ಪರಿಶಿಷ್ಟದಲ್ಲಿ, ಪವಮಾನ ಖಿಲದಲ್ಲಿ ಬರುವಂತಹ ಒಂದು ಮಂತ್ರ. ಪಾಪಿಷ್ಠರಿಂದ ನಾವೇನು ಪ್ರತಿಗ್ರಹ ಮಾಡಿರ್ತೀವಿ ಆ ದೋಷಗಳನ್ನ ಈ ಪವಮಾನದ ಪಾರಾಯಣ, ಹೋಮ ಇತ್ಯಾದಿಗಳು ಪರಿಹರಿಸ್ತವೆ. ನಾವು ಯಾವುದೇ ದೋಷವನ್ನು ಕೂಡ ಮಾಡಿದ್ರೆ, ಸಾಮಾನ್ಯವಾದಂತಹ ಎಲ್ಲಾ ದೋಷಗಳನ್ನು ಅದು ಪರಿಹರಿಸ್ತದೆ. ಶ್ರದ್ಧೆಯಿಂದ ನಾವು ಪಾರಾಯಣ ಮಾಡಿದರೆ ಮತ್ತೆ ಹೋಮಿಸಿದರೆ, ದುರ್ಯಷ್ಟಂ ದುರಧೀತಂ ಪಾಪಂ ಯಚ್ಚ ಅಜ್ಞಾನತೋ ಕೃತಂ. ಬ್ರಾಹ್ಮಣನಾದವನು ತಾನು ತಪ್ಪಾಗಿ ಯಜ್ಞಾದಿಗಳನ್ನು ಮಾಡಿದರೆ, ಪುರೋಹಿತನಾಗಿ ಮಾಡಿಸುವಾಗ ತಪ್ಪಾಗಿ ಯಜ್ಞಗಳನ್ನು ಮಾಡಿಸಿದರೆ, ದುರಧೀತಂ ತಪ್ಪಾದ ಅಧ್ಯಯನ ಮತ್ತೆ ತಪ್ಪಾದಂತಹ ಪಾಠ ಪ್ರವಚನಗಳು, ಹಾಗೇನೆ ತಾನು ದಾನ ಕೊಡುವಾಗ ಏನಾದರೂ ತಪ್ಪುಗಳನ್ನು ಎಸಗಿದ್ರೆ, ಇನ್ನೊಬ್ಬರಿಂದ ದಾನ ಸ್ವೀಕಾರ ಮಾಡುವಾಗ ತನಗೆ ಬಂದಿರುವಂತಹ ಪಾಪಗಳು ಮತ್ತೆ ಪುಣ್ಯಕ್ಷಯ, ವೆಚ್ಚ ಅಜ್ಞಾನತೋ ಕೃತಂ ಅಮಂತ್ರಮನ್ನಂ ಯತ್ಕಿಂಚಿತ್ ಹೂಯತೆ ಚ ಹುತಾಶನೆ, ಮಂತ್ರರಹಿತವಾಗಿ ಯಜ್ಞದಲ್ಲಿ ಹೋಮ ಮಾಡಿದ್ರೆ ಇದೆಲ್ಲವೂ ಕೂಡ ಪರಿಹಾರ ಕಾಣುತ್ತದೆ ಅಂತ ಪವಮಾನದ ಫಲಶ್ರುತಿಯಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಗಾಯತ್ರಿ ಮತ್ತೆ ಪವಮಾನವೊಂದನ್ನು ಕೂಡ ನಾವು ಅದ್ರ ಜೊತೆಗೆ ಸೇರಿಸ್ಕೋಬಹುದಾಗಿದೆ. ಋಗ್ವಿಧಾನ, ಶೌನಕರು ರಚಿಸಿದ ಋಗ್ವಿಧಾನದಲ್ಲಿ ಜಪ್ತ್ವಾ ತರತ್ಸಂಬಂಧೀಯಂ ಪ್ರವಿಶ್ಯ ಆಪಹ ತ್ರ್ಯಃ ವ್ಯಾಧಿಭ್ಯ ಪರಿಮೋಕ್ಷಂ ಚ ಲಭತೆ ನಾತ್ರ ಸಂಶಯ. ಎಂಥದೇ ಮಹತ್ತರವಾದ ದುಷ್ಟ ಕೆಲಸವನ್ನು ಮಾಡಿದ್ರೂ ಕೂಡ, ಕುಡಿಯಬಾರದ ದ್ರವ ಇತ್ಯಾದಿಗಳನ್ನು ಕುಡಿದಿದ್ರು, 3 ದಿವಸ ನೀರಿನಲ್ಲಿದ್ದು ತರತ್ಸಂಬಂಧಿ ಧಾವತಿ ಅಂತೇನೋ ಮೊದಲನೇ ಅಧ್ಯಾಯದಲ್ಲಿ ಬರುವ 4 ರುಕ್ಕಗಳಿವೆ. ಅದನ್ನ ಪಾರಾಯಣ ಮಾಡುವುದರ ಮೂಲಕ ಪರಿಹರಿಸಿಕೊಳ್ಳಬಹುದು. ಪ್ರತಿಗ್ರಹ್ಯ ಅಪ್ರತಿಗ್ರಾಹ್ಯಂ, ಯಾವುದನ್ನು ದಾನ ಸ್ವೀಕಾರ ಮಾಡಬಾರ್ದೋ ಅಂಥದನ್ನು ಸ್ವೀಕಾರ ಮಾಡಿದ್ದರಿಂದ ಬರುವ ದೋಷ. ಭುಕ್ತ್ವಾಚ ಅನ್ನಂ ವಿಗರ್ಹಿತಂ, ಪಾಪಿಷ್ಠವಾದಂತಹ ಅನ್ನವನ್ನು ಸ್ವೀಕಾರ ಮಾಡುವುದರ ಮೂಲಕ ಬರುವಂತಹ ದೋಷಗಳು. ಜಪಂ ತರತ್ಸಂಬಂಧೀಯಂ ಪ್ರವಿಶ್ಯ ಆಪಹ ತ್ರ್ಯಃ. ಈ ತರತ್ಸಂಬಂಧಿ ಧಾವತಿ ಅಂತ ಪ್ರಾರಂಭ ಕಾಣುವಂತಹ ಏನು ವೇದ ಮಂತ್ರಗಳಿವೆ, ಇದನ್ನು ಪಾರಾಯಣ ಮಾಡಿ ಎಲ್ಲ ದೋಷಗಳನ್ನು ಕೂಡ ಕಳ್ಕೋಬಹುದು ಅಂತ ಅದರ ಅಭಿಪ್ರಾಯ ಇದೆ. ಪ್ರಾಣಾನಾಯಮ್ಯ ಚ ಧ್ಯಾಯೇತ್ ಅಂತೆ ದೇವಾನ್ ಪಿತೃನ್ ಋಷೀನ್
ಉಪೋಷ್ಯ ಆಜ್ಯಂ ಚ ಜುಹ್ಯಾದ್ ಅಗ್ನಿಂ ಸೋಮಂ ಚ ಪೂಜಯೇತ್ ಸರಸ್ವತೀಂ ಚಾರ್ಚಯೇತ ಪಯೋಂಬು ಮಧು ಸರ್ಪಿಷ. ಸಾಧಕನಾದವನು ಪ್ರಾಣಾಯಾಮ ಮಾಡಿ ಉಪವಾಸಾದಿಗಳನ್ನು ಮಾಡಿ ಪವಮಾನ ಮಂತ್ರಗಳಿಂದ ತುಪ್ಪದಿಂದ ಹೋಮ ಮಾಡಬೇಕು. ಅಗ್ನಿ, ಸೋಮ, ಸರಸ್ವತಿ ಇವರನ್ನ ಹಾಲು, ನೀರು, ಜೇನುತುಪ್ಪ, ತುಪ್ಪ ಇತ್ಯಾದಿಗಳಿಂದ ಅರ್ಚಿಸಬೇಕು. ದೇವತೆಗಳು, ಋಷಿಗಳು, ಪಿತೃಗಳನ್ನು ಧ್ಯಾನಿಸಬೇಕು. ಅದರಿಂದ ಎಲ್ಲಾ ಪಾಪಗಳನ್ನು ಕಳ್ಕೋತಾನೆ ಅಂತ ಶೌನಕರ ಋಗ್ವಿಧಾನದಲ್ಲೂ ಕೂಡ ಅದರ ಮಹತ್ವವನ್ನು ವರ್ಣನೆ ಮಾಡಿದ್ದಾನೆ. ಆ ವೇದ ಭಾಗ ಈ ತರ ಇದೆ. ತರತ್ಸ ಇತಿ ಚತುರ್ದಶಸ್ಯ ಸೂಕ್ತಸ್ಯ ಕಾಶ್ಯಪ ಅವತ್ಸಾರ. ಕಾಶ್ಯಪ ಅವತ್ಸಾರ ಋಷಿ, ಅದಕ್ಕೆ ಪವಮಾನ ರೂಪಿಯಾದಂತಹ ಭಗವಂತ ಮುಖ್ಯ ಪ್ರಾಣ, ಅವನೇ ಅದಕ್ಕೆ ದೇವತೆ ಆಗಿದ್ದಾನೆ. ಗಾಯತ್ರಿ ಛಂದಸ್ಸು. ತರತ್ಸ ಮಂದಿ ಧಾವತಿ ಧಾರಾಹ ಸುತಸ್ಯಾಂಧಾಸಃ. ತರತ್ಸ ಮಂದಿ ಧಾವತಿ ಉಸ್ರಾವೇದವಸೂನಾಂ ಮರ್ತ್ಯಸ್ಯ ದೇವ್ಯವಾಸಃ. ತರತ್ಸ ಮಂದಿ ಧಾವತಿ ಧ್ವಸ್ರಯೋಃ ಪುರುಷಂತ್ಯೋರಾ ಸಹಸ್ರಾಣಿ ದದ್ಮಹೇ. ತರತ್ಸ ಮಂದಿ ಧಾವತಿ ಆಯಯೋಃ ಸ್ತ್ರಿಂಶತಂತನಾಃ ಸಹಸ್ರಾಣಿ ಚ ದದ್ಮಹೇ. ತರತ್ಸ ಮಂದಿ ಧಾವತಿ. ಹೀಗೆ ಈ ಮಂತ್ರದ ಪಾರಾಯಣ ಇತ್ಯಾದಿಗಳಿಂದ ಎಲ್ಲ ದೋಷಗಳನ್ನು ಕೂಡ ಪರಿಹರಿಸಿಕೊಳ್ಳಬಹುದಾಗಿದೆ ಸಾಧಕನಾದವನು. ಇನ್ನೊಂದು ಮಂತ್ರ ಕಳೆದ ದಿವಸ ನಾನು ಹೇಳಬೇಕಾಗಿತ್ತು, ಆದರೆ ಅವತ್ತು ಹೇಳಲಿಕ್ಕಾಗಿರಲಿಲ್ಲ. ಅದು ಮಹಾನಾರಾಯಣ ಉಪನಿಷತ್ತಿನ ಕೆಲವು ಮಂತ್ರಗಳು. ಅದಕ್ಕಾಗಿ ಇವತ್ತಿನ ಪ್ರವಚನದ ಆರಂಭದಲ್ಲಿ ಅಂಬಸ್ಯ ಪಾರೆ ಅಂತ ಆ ಪರಮಾತ್ಮನನ್ನು ವರ್ಣಿಸುವಂತಹ ಒಂದು ಶ್ಲೋಕ, ಯತಃ ಪ್ರಸೂತ ಜಗತಃ ಪ್ರಸೂತಿ ಅಂತ ಆ ಲಕ್ಷ್ಮೀದೇವಿಯನ್ನು ವರ್ಣಿಸುವ ಶ್ಲೋಕ, ಮುಂದೆ ಬ್ರಹ್ಮಾದೇವಾನಾಂ ಪದವಿ ಕವೀನಾಂ ಅಂತ ಚತುರ್ಮುಖ ಬ್ರಹ್ಮನನ್ನ ವರ್ಣಿಸುವ ಶ್ಲೋಕವನ್ನ ನಾನು ಮಂಗಲಾಚರಣದಲ್ಲಿ ಹೇಳಿದೆ. ಮುಂದೆ ಈ ಅಘಮರ್ಷಣದ ಕೆಲವು ಮಂತ್ರಗಳು, ಅಘಮರ್ಷಣ ಸೂಕ್ತ ಅಂತ ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂಥದ್ದು ಯಜುರ್ವೇದದ ಒಂದು ಭಾಗ ಇದೆ. ಹಿರಣ್ಯ ಶೃಂಗಂ ವರುಣಂ ಪ್ರಪದ್ಯೆ ತೀರ್ಥಮೇ ದೇಹಿ ಆಚಿತಃ. ಹಿರಣ್ಯ ಶೃಂಗನಾದಂಥ ವರುಣನನ್ನ ನಾನು ಪ್ರಾರ್ಥಿಸ್ತೇನೆ. ಬಂಗಾರದ ಕೊಂಬುಳ್ಳಂಥವನು ಮತ್ಸ್ಯರೂಪಿಯಾದ ಭಗವಂತ, ಅವನನ್ನು ಪ್ರಾರ್ಥಿಸ್ತೇನೆ ಅಂತ ಒಂದು ವ್ಯಾಖ್ಯಾನವನ್ನು ಕೂಡ ಮಾಡಿದ್ದಾರೆ. ಹಿರಣ್ಯ ಶೃಂಗ ಅಂತಂದ್ರೆ ಬಂಗಾರದ ಕಿರೀಟವನ್ನು ತೊಟ್ಟಂತಹ ವರುಣ, ನಮ್ಮನ್ನ ತನ್ನ ಬಳಿಗೆ ಸ್ವೀಕರಿಸುವಂತಹ ಭಗವಂತನನ್ನ ಪ್ರಾರ್ಥಿಸ್ತೇನೆ. ತೀರ್ಥಂ ವರುಣ ಶಬ್ದ ವಾಚ್ಯನಾದ ನಿನ್ನನ್ನು ಪ್ರಾರ್ಥಿಸ್ತೇನೆ. ತೀರ್ಥಮ್ಮೇ ದೇಹಿ ಯಾಚಿತಃ. ಈ ಮಂತ್ರ ಆ ದೃಷ್ಟಿಯಿಂದ ಬಹಳ ಮಹತ್ವದ್ದು. ಭೋಜನಾದಿಗಳನ್ನು ಮಾಡಿ ತೀರ್ಥ ತಗೊಳ್ತೀವಲ್ಲ, ಆ ಭಗವಂತನನ್ನೇ ಕೇಳೋದು, ನೀನೇ ತೀರ್ಥ ಕೊಡು ಅಂತ ಹೇಳಿ. ಯನ್ಮಯಾ ಭುಕ್ತಂ ಅಸಾಧೂನಾಂ, ಅಸಜ್ಜನರ ಭೋಜನವನ್ನು ನಾನೇನು ಮಾಡಿದ್ದೇನೆ ಅದರಿಂದ ನನಗೆ ಬರುವಂತಹ ಪಾಪಗಳು, ಮತ್ತೆ ಪಾಪೇಭ್ಯಶ್ಚ ಪ್ರತಿಗ್ರಹ, ದುಷ್ಟರ ಮೂಲಕ ನಾನು ಪ್ರತಿಗ್ರಹ ದಾನಾದಿಗಳನ್ನು ಸ್ವೀಕಾರ ಮಾಡಿರಬಹುದು, ಮನಸ್ಸಿನಿಂದ ವಾಕ್ನಿಂದ ಕರ್ಮದಿಂದ ಆದರೂ ನಾನೇನಾದ್ರೂ ದುಷ್ಕೃತ್ಯಗಳನ್ನು ಮಾಡಿರಬಹುದು. ಅದನ್ನೆಲ್ಲವನ್ನು ಇಂದ್ರ, ವರುಣ, ಬೃಹಸ್ಪತಿ, ಸವಿತಾ ಅಂದ್ರೆ ಸೂರ್ಯ, ಇವರೆಲ್ಲರೂ ಕೂಡ ಈ ಪಾಪಗಳನ್ನು ಪರಿಹರಿಸಬೇಕು ಅಂತ ಅಲ್ಲಿ ಆ ಮಂತ್ರ ಇದೆ. ಇದು 57ನೇ ಮಂತ್ರ. ಮತ್ತೆ ಮುಂದೆ ಒಂದು ಮಂತ್ರದ ನಂತರ ಮತ್ತೊಂದು ಮಂತ್ರ ಇದೆ. ಇದನ್ನು ಕೂಡ ಭೋಜನ ಮಾಡಿದ ಬಳಿಕ, ನಿತ್ಯ ಭೋಜನ ಮಾಡಿದ ಬಳಿಕನೂ ಹೇಳ್ಬಹುದು, ಅಥವಾ ಬೇರೆ ಎಲ್ಲಾದರೂ ಭೋಜನಕ್ಕೆ ಹೋದಾಗ ಅಲ್ಲಿಯೂ ಹೇಳ್ಬಹುದು. ಅತ್ಯಶನಾತ್ ಅತಿಪಾನಾತ್ ಎಚ್ಚ ಉಗ್ರಾತ್ ಪ್ರತಿಗ್ರಹಾತ್. ಅತಿ ಭೋಜನ ಮಾಡುವುದು, ಹೊಟ್ಟೆಗೆ ಬೇಕಾದದಕ್ಕಿಂತ ಹೆಚ್ಚಾಗಿ ಈ ದುರಾಸೆಯಿಂದ ಭೋಜನ ಮಾಡುವುದು, ಅತಿಪಾನ ಮಾಡುವುದು. ತಿನ್ನಬಾರ್ದನ್ನು ತಿನ್ನುವುದು, ಕುಡಿಯಬಾರ್ದನ್ನು ಕುಡಿಯುವುದು ಒಂದಾಯ್ತು. ತಿನ್ನಬಹುದಾದ್ದನ್ನೇ ಹೆಚ್ಚು ತಿನ್ನುವುದು, ಕುಡಿಯಬಹುದಾದ್ದನ್ನೇ ಹೆಚ್ಚಾಗಿ ಕುಡಿಯುವುದು. ಹೆಚ್ಚು ಉಗ್ರಾತ್ ಪ್ರತಿಗ್ರಹ, ಕೆಟ್ಟ ಪ್ರತಿಗ್ರಹಗಳು. ತನ್ನೋ ವರುಣೋ ರಾಜ ಪಾಣಿನ ಹ್ಯವಮೃಷತ್ತು. ಆ ಭಗವಂತ ತನ್ನ ಕೈಗಳಿಂದ ನನ್ನನ್ನು ಮುಟ್ಟಿ ಆ ಪಾಪಗಳನ್ನೆಲ್ಲ ಕಳೆಯಲಿ. ಸೋಹಂ ಅಪಾಪಃ, ಪಾಪರಹಿತನಾಗಿ, ವಿರಜಃ ರಜೋಗುಣರಹಿತನಾಗಿ, ನಿರ್ಮುಕ್ತಃ ಮುಕ್ತನಾಗಿ ಅಥವಾ ಜೀವನ್ಮುಕ್ತನಾಗಿ, ಮುಕ್ತ ಕಿಲ್ಬಿಷಃ ಎಲ್ಲ ಪಾಪಗಳನ್ನು ಕಳ್ಕೊಂಡು ಅಥವಾ ಮನೋದೋಷಗಳನ್ನು ಕಳ್ಕೊಂಡು, ಒಂದ್ ಕಡೆ ಅಪಾಪ ಅಂತ ಬಂದಿರೋದ್ರಿಂದ ಪಾಪಗಳನ್ನು ಕಳ್ಕೊಳ್ಳೋದು, ಮುಕ್ತ ಕಿಲ್ಮಿಷಃ ಅಂದ್ರೆ ಮನಸ್ಸಿನ ದೋಷಗಳನ್ನು ಕಳ್ಕೊಳ್ಳೋದು. ನಾಕಸ್ಯ ಪೃಷ್ಠಮಾರುಹ್ಯ,
ಸ್ವರ್ಗದ ಒಂದು ಉನ್ನತ ಸ್ಥಾನ ಅಥವಾ ಮೋಕ್ಷದ ಉನ್ನತ ಸ್ಥಾನ, ಅದನ್ನ ಆರುಹ್ಯ ಏರಿ ಗಚ್ಚೇದ್ ಬ್ರಹ್ಮ ಸಲೋಕತಾಂ, ಆ ಪರಮಾತ್ಮನ ಲೋಕದಲ್ಲಿ ನಾನಿರುವಂತಾಗಲಿ. ಯಶ್ಚ ಅಪ್ಸು ವರುಣ ಸಪುನಾತ್ ಅಘಮರ್ಷಣ, ನೀರಿನಲ್ಲಿ ವರುಣ ಇರ್ತಾನೆ, ಅವನು ಅಘಮರ್ಷಣ ಅನ್ನೋ ಶಬ್ದದಿಂದಲೇ ವಾಚ್ಯನಾಗಿದ್ದಾನೆ. ಅಘ ಅಂದ್ರೆ ಪಾಪ, ಆ ಪಾಪಗಳನ್ನು ಪರಿಹರಿಸುವವನು ಅನ್ನೋ ಶಬ್ದದಿಂದಲೇ ಅವನು ವಾಚ್ಯನಾಗಿದ್ದಾನೆ. ಅವನು ನಮ್ಮ ಈ ದೋಷಗಳನ್ನು ಪರಿಹರಿಸಲಿ ಅಂತ ಅವನನ್ನು ಕೇಳಿಕೊಂಡಂತಹ ಒಂದು ಭಾಗ ಇದೆ. ಹೀಗೆ ಗಾಯತ್ರಿ ಮಂತ್ರ ಮತ್ತೆ ಪವಮಾನ, ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ಮಂತ್ರಗಳು, ಇದಲ್ಲದೆ ಪ್ರತಿನಿತ್ಯ ನಾವು ಬೆಳಗಿನ ಹೊತ್ತು, ಮಧ್ಯಾಹ್ನ, ಸಾಯಂಕಾಲ ಸಂಧ್ಯಾವಂದನ ಇತ್ಯಾದಿಗಳನ್ನ ಮಾಡ್ತೇವೆ. ಪಾಪಮಕಾರ್ಷಂ ಯದ್ರಾತ್ರ್ಯ ಪಾಪಮಕಾರ್ಷಂ ಮನಸಾ ವಾಚಾ ಹಸ್ತಾಭ್ಯಾಂ, ಮನಸ್ಸಿನಿಂದ, ವಾಣಿಯಿಂದ, ಕೈಗಳಿಂದ, ಪದ್ಭ್ಯಾಂ ಉದರೇಣ ಶಿಷ್ಟ, ಕಾಳುಗಳಿಂದ, ಹೊಟ್ಟೆಯಿಂದ, ನಮ್ಮ ಉಪಸ್ಥೇಂದ್ರಿಯದಿಂದ ನಾನೇನು ಪಾಪಗಳನ್ನು ಮಾಡ್ತೇನೆ. ಈ ಪಾಪಗಳನ್ನು ಹೇಳುವಾಗ ಉದರೇಣ, ನಾವು ಹೊಟ್ಟೆಯಿಂದ ಮಾಡುವ ಪಾಪಗಳು ಅಂದ್ರೆ ಕುಡಿಯಬಾರದನ್ನ ಕುಡಿಯುವುದು, ಅಪೇಯ ಪಾನ, ಅಭಕ್ಷ ಭಕ್ಷಣ, ಮತ್ತೆ ಅತಿಭಕ್ಷಣ ಮತ್ತು ಅತಿಪಾನ. ಹಾಗೆ ಕೈಗಳಿಂದ ನಾವು ಮಾಡುವುದು ಅಂದ್ರೆ ಕೆಟ್ಟದ್ದಾಗಿ ದಾನ ಮಾಡುವುದು, ಅವಿಧಿಪೂರ್ವಕವಾಗಿ ಮತ್ತೊಬ್ಬರಿಗೆ ದಾನ ಮಾಡುವುದು. ಹಾಗೆ ಅಂಥ ಪ್ರತಿಗ್ರಹಗಳು ಕೂಡ, ಇವೆಲ್ಲ ದೋಷಗಳನ್ನು ಪರಿಹರಿಸುವಂತ ಭಗವಂತನನ್ನು ಕೇಳ್ಕೊಳ್ಳೋದಿದೆ ಅಲ್ಲಿ. ರಾತ್ರಿ ಸ್ತದವಲುಂಪತು, ಕೆಲವು ಕಡೆ ಅಹಸ್ತದವಲುಂಪತು ಅಂತ ಹೇಳ್ತೀವಿ. ಆ ಕಾಲಭೇದದಿಂದ ಆ ರಾತ್ರಿ ಶಬ್ದ ವಾಚ್ಯನಾದ ಭಗವಂತ ಅದೆಲ್ಲವನ್ನು ಕಳೆಯಲಿ. ಸೂರ್ಯ ಜ್ಯೋತಿಷು ಹೋಮಿ ಅಗ್ನೌ ಜ್ಯೋತಿಷು ಜುಹೋಮಿ, ಸೂರ್ಯನೇ ಒಂದು ಜ್ಯೋತಿಷ್, ದೊಡ್ಡದೊಂದು ಅಗ್ನಿ. ಕಾಲಭೇದದಿಂದ ಸೂರ್ಯನೆಂಬ ಅಗ್ನಿಕುಂಡಲದಲ್ಲಿ ಈ ಎಲ್ಲ ಪಾಪಗಳನ್ನು ನಾನು ಹೋಮಿಸ್ತೇನೆ. ಈ ಹೋಮ ಮಾಡಲಿಕ್ಕೆ ಪುರೋಹಿತರು ಬೇಕಾಗಿಲ್ಲ, ದೊಡ್ಡದೊಂದು ಯಜ್ಞಕುಂಡ ಬೇಕಾಗಿಲ್ಲ. ಪ್ರತಿನಿತ್ಯ ಸಂಧ್ಯಾವಂದನದಲ್ಲಿ ನಾವೇ ಸರಳವಾಗಿ ಮಾಡ್ಕೊಳ್ಳಬಹುದಾದಂತಹ ಒಂದು ಹೋಮ ಇದು. ಸೂರ್ಯನನ್ನೇ ಒಂದು ಹೋಮ ಅಂತ ಭಾವಿಸಿ, ಹಗಲಿನ ಹೊತ್ತಿನಲ್ಲೊಂದು, ರಾತ್ರಿ ಹೊತ್ತಿನಲ್ಲೊಂದು ಹೀಗೆಲ್ಲ ಇರ್ತದೆ. ನಾವು ಅದನ್ನು ಹೋಮ ಅಂತ ಭಾವಿಸಿ ಅಲ್ಲಿ ನಮ್ಮ ಪಾಪಗಳನ್ನ ಹೋಮಿಸಬೇಕು. ಇದಿಷ್ಟು ನಾವು ಜಪಿಸಬೇಕಾದಂತಹ ಮಂತ್ರಗಳ ಕುರಿತಾಗಿ ಆಯಿತು. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೆಲವರು ಕೇಳ್ತಿರ್ತಾರೆ. ಈ ಶ್ರಾದ್ದದ ಭೋಜನ ಸಂದರ್ಭದಲ್ಲಿ ಒಂದು ಚಿಕ್ಕ ಅಡಿಗೆ, ಒಂದು ದೊಡ್ಡ ಅಡಿಗೆ ಅಂತ ಹೀಗೆಲ್ಲ ಇರ್ತಿರ್ತದೆ. ಶ್ರಾದ್ದ ಮಾಡುವಾಗ, ಪಿಂಡ ಪ್ರದಾನ ಮಾಡುವಾಗ ಕೆಲವು ಜನ ಬ್ರಾಹ್ಮಣರನ್ನೇನು ಅಲ್ಲಿ ಕೂಡಿಸಿರ್ತಾರೆ. ಅವರನ್ನು ಕೂಡಿಸಿ ಅವ್ರ ಎದುರಿಗೇನೆ ಪಿಂಡ ಪ್ರದಾನ ಮಾಡಬೇಕು. ಅವ್ರಿಗೆ ಭೋಜನ ಪ್ರಾರಂಭ ಆಗಬೇಕು, ಈ ಕಡೆ ಪಿಂಡ ಪ್ರದಾನ ಮಾಡಬೇಕು. ಇದಕ್ಕೆ ಪೂರ್ವ ಪಂಕ್ತಿ ಅಂತ ಹೀಗೆ ಕರೀತಾರೆ. ಮೊದಲು ನಡೆಯುವಂತಹ ಪಂಕ್ತಿ ಅಂತ ಅರ್ಥ. ಹೀಗೆ ಆ 2-3 ಜನ ಬ್ರಾಹ್ಮಣರಿಗೆ ದೇವಸ್ಥಾನದಲ್ಲಿ ಮತ್ತೆ ಪಿತೃಸ್ಥಾನದಲ್ಲಿ ಕೂತ ಆ 2 ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾ ಯಜಮಾನ ಪಿಂಡ ಪ್ರದಾನ ಮಾಡ್ತಾನೆ, ಪುರೋಹಿತ ಹೇಳಿದಂತೆ. ಈ ಪೂರ್ವ ಪಂಕ್ತಿ ಅಂದ್ರೆ ಫಸ್ಟ್ ಪಂಕ್ತಿ ಆದ ಮೇಲೆ ಮತ್ತೆ ಉಳಿದ ಯಾರಾದರೂ ಬ್ರಾಹ್ಮಣರು ಬಂದಿದ್ರೆ ಬಂಧು ಮಿತ್ರರು ಇವರೆಲ್ಲರೂ ಸೇರಿ ಭೋಜನ ಮಾಡ್ತಾರೆ. ಆ ಪೂರ್ವ ಪಂಕ್ತಿಯಲ್ಲಿ ಭೋಜನ ಆಗುವುದು ಚಿಕ್ಕ ಅಡಿಗೆಯಿಂದ, ಆಮೇಲೆ ದೊಡ್ಡ ಭೋಜನ ಏನಾಗ್ತದೆ ಅದು ದೊಡ್ಡ ಅಡಿಗೆಯಿಂದ. ಆ ದೊಡ್ಡ ಅಡಿಗೆಯ ಭೋಜನ ಏನಿದೆ ಅದು ಭೂರಿ ಭೋಜನ ಅಂತ ಕರೆಸ್ಕೋತದೆ. ಅದಕ್ಕೂ ಕೂಡ ಅತ್ಯಂತ ಆತಂಕ ಪಡುವಂತಹವರು ಅನೇಕ ಜನ ಇದ್ದಾರೆ. ಆ ಶ್ರಾದ್ದ ಭೋಜನ ಮಾಡಬಾರದು ಅಂತ. ಶ್ರಾದ್ದ ಭೋಜನ ಮಾಡುವುದು ನಮ್ಮ ವಂಶದಲ್ಲಿ ಸಂಪ್ರದಾಯ ಇಲ್ಲ ಅಂತ ಹೀಗೆಲ್ಲ ಹೇಳ್ಕೊಳ್ಳುವವರು ಕೂಡ ಇದ್ದಾರೆ. ಹೇಳುವವ್ರದ್ದು ತಪ್ಪು ನಾನು ಹೇಳ್ತಿಲ್ಲ. ಉದ್ದೇಶ ಏನು? ನಾವು ನಮ್ಮ ತಂದೆ ಅಜ್ಜ ಇಂಥವ್ರದ್ದು ಶ್ರಾದ್ದ ಮಾಡುವಾಗ ಬ್ರಾಹ್ಮಣರಾದವರು ಪುರೋಹಿತರಾದವರು ನಮಗೆ ಬರಬೇಕು, ಉತ್ತಮರಾದಂತಹ ಬ್ರಾಹ್ಮಣರು ಪುರೋಹಿತರು ಬರಬೇಕು ಅಂತ ನಮಗೆ ನಿರೀಕ್ಷೆ ಇರುವುದು ಹೇಗೋ ಹಾಗೆಯೇ ಮತ್ತೊಬ್ಬರು ಶ್ರಾದ್ದ ಮಾಡುವಾಗಲೂ ಕೂಡ ಉತ್ತಮರಾದಂಥವರು ಬರಬೇಕು ಅಂತ ಅವರಿಗೆ ನಿರೀಕ್ಷೆ ಇದ್ದಾಗ ಅಲ್ಲಿ ನಾವು ಕೆಲವು ಬಾರಿ ಹೋಗುವಂಥದ್ದು ಉಚಿತ ಆಗ್ತದೆ. ಹೀಗೆ ಆ ದೊಡ್ಡ ಅಡಿಗೆಯ ಭೋಜನ ಏನಿದೆ ಅದು ಆ ಸಣ್ಣ ಅಡಿಗೆಯ ಭೋಜನಕ್ಕಿಂತ ಉತ್ತಮವಾದದ್ದು, ಅದರಲ್ಲಿ ಯಾವುದೇ ದೋಷ ಇರೋದಿಲ್ಲ. ಚಿಕ್ಕ ಅಡಿಗೆಯ ಭೋಜನವನ್ನ ಕೇವಲ ಕೆಲವು ಪೂರ್ವ ಪಂಕ್ತಿಯಲ್ಲಿ ಕೂತು ಬ್ರಾಹ್ಮಣರು, ಮನೆಯ ಜನ, ಇವ್ರು ಕೆಲವರು ಮಾತ್ರ ಭೋಜನ ಮಾಡ್ತಾರೆ.
ಹಿಂದೊಂದು ಬಾರಿ ಹೇಳಿದ್ದೆ, ಈ ವ್ಯಕ್ತಿಯೊಬ್ಬ ತೀರ್ಕೊಂಡ ಮೇಲೆ 11-12ನೇ ದಿವಸ ಏನು ಶ್ರಾದ್ದ ಇತ್ಯಾದಿಗಳು ನಡೀತವೆ, ಆಗ ಮಾತ್ರ ಪೂರ್ವ ಪಂಕ್ತಿ ಅಂತಲ್ಲ, ಯಾವಾಗಲೇ ಅದು ಪಕ್ಷ ಮಾಸದಲ್ಲಿ ಶ್ರಾದ್ದ ಇರಲಿ, ಭಾದ್ರಪದ ಕೃಷ್ಣ ಪಕ್ಷದಲ್ಲಿ ಶ್ರಾದ್ದ ಇರಲಿ ಅಥವಾ ವಾರ್ಷಿಕ ಶ್ರಾದ್ದ ಇರಲಿ, ಯಾವಾಗಲೂ ಕೂಡ ಪಿಂಡ ಪ್ರದಾನ ನಡೆಯುವುದು ಬ್ರಾಹ್ಮಣ ಭೋಜನ ಕಾಲದಲ್ಲೇ ನಡೀಬೇಕು. ಪೂರ್ವ ಪಂಕ್ತಿ ಅಂತ ಅನ್ನೋದು ಯಾವಾಗಲೂ ಇರಬೇಕಾದದ್ದೇ. ಆದ್ರೆ ಅಂತ ಶುದ್ಧರಾದಂತಹ ಬ್ರಾಹ್ಮಣರು ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ. ಮತ್ತೆ ಆ ಪೂರ್ವ ಪಂಕ್ತಿಗೆ ಕೂತ್ಕೊಳ್ಳಿಕ್ಕೆ ತಯಾರಾಗುವಂಥವರು ಶಾಸ್ತ್ರದ ಅಧ್ಯಯನ, ವೇದಾಧ್ಯಯನ ಇತ್ಯಾದಿಗಳನ್ನ ಮಾಡಿರುವುದಿಲ್ಲ. ಅನೇಕ ಕಡೆ ಅನೇಕ ಪ್ರಸಂಗಗಳಲ್ಲಿ ತೀರಾ ಅಶುಚಿಗಳೇ ಆಗಿರ್ತಾರೆ. ಆದ್ರಿಂದ ಆ ಪೂರ್ವ ಪಂಕ್ತಿಗೆ ಕೂಡಿಸುವುದನ್ನ ಕೇವಲ 11-12 ದಿವಸಕ್ಕೆ ಮತ್ತು ವರ್ಷಾಂತಿಕಕ್ಕೆ ಮಾತ್ರ ಸೀಮಿತ ಮಾಡಿ, ಮುಂದೆ ಎಲ್ಲ ಪಕ್ಷ ಶ್ರಾದ್ದಗಳಲ್ಲಿ, ವಾರ್ಷಿಕ ಶ್ರಾದ್ದಗಳಲ್ಲಿ ದರ್ಭದ ಬ್ರಾಹ್ಮಣರನ್ನೇ ಕೂಡಿಸಿ, ಬ್ರಾಹ್ಮಣರ ಪ್ರತಿನಿಧಿಗಳನ್ನಾಗಿ ದರ್ಭದ ಬ್ರಾಹ್ಮಣರನ್ನು ಕೂಡಿಸಿ ಪಿಂಡ ಪ್ರದಾನ ಮಾಡಿ ಮುಂದೆ ಭೂರಿ ಭೋಜನ ಮಾಡಿಸ್ತಿರ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಆ ಪೂರ್ವ ಪಂಕ್ತಿಯಲ್ಲಿ ಮೊದಲು ಕೂಡಿಸುವಂತಹ ಇಬ್ಬರು ಬ್ರಾಹ್ಮಣರೇನಿದ್ದಾರೆ, ಅವರು ಅನುಸರಿಸಬೇಕಾದಂತಹ ನಿಯಮಗಳು ಬಹಳ ಇರೋದರಿಂದ ಅದನ್ನ ಆ ಪೂರ್ವ ಪಂಕ್ತಿ ಕೂಡಿಸುವುದನ್ನೇ ಬಿಟ್ಟು ಬಿಡುವುದು ಒಳ್ಳೆಯದು. ಅದು ವಾರ್ಷಿಕ ಶ್ರಾದ್ದ, ಪಕ್ಷ ಶ್ರಾದ್ದ ಇರಬಹುದು, ಅಥವಾ ಸಪಿಂಡೀಕರಣ 11-12ನೇ ದಿವಸ ಇತ್ಯಾದಿಗಳ ಕಾರ್ಯಕ್ರಮ ಇರಬಹುದು, ಪ್ರಥಮ ವರ್ಷಾಂತಿಕ ಇರಬಹುದು. ಇಂಥ ಎಲ್ಲಾ ಪ್ರಸಂಗಗಳಲ್ಲಿಯೂ ಕೂಡ ದರ್ಭದ ಬ್ರಾಹ್ಮಣರನ್ನೇ ಸರ್ವತ್ರ ಶ್ರಾದ್ದ ನಡೆದಾಗ ಎಲ್ಲಾ ಕಡೆ ಎಲ್ಲಾ ಪ್ರಸಂಗಗಳಲ್ಲಿ ದರ್ಭದ ಬ್ರಾಹ್ಮಣರನ್ನೇ ಕೂಡಿಸಿ ಅವರೆದುರಿಗೆ ಪಿಂಡ ಪ್ರದಾನ ಮಾಡಿ ಮುಂದೆ ಭೂರಿ ಭೋಜನವನ್ನು ಮಾಡಿಸುವುದೇ ಒಳ್ಳೆಯದು. ಪೂರ್ವ ಪಂಕ್ತಿಗೆ ಕೂಡಿಸುವಾಗ ಯಾವ ಪ್ರಮಾಣದ ದಕ್ಷಿಣೆ, ದಾನ ಇತ್ಯಾದಿಗಳನ್ನು ಕೊಡಬೇಕು ಅಂತ ನಾವು ವಿಚಾರ ಮಾಡಿರ್ತೀವಿ, ಅದನ್ನೇ ಆ ಪೂರ್ವ ಪಂಕ್ತಿಯನ್ನು ರದ್ದು ಮಾಡಿ ಆಮೇಲೆ ಭೂರಿ ಭೋಜನ ನಡೀತದೆ, ಅಲ್ಲಿ ಜ್ಞಾನಿಗಳಾದಂತಹ ಬ್ರಾಹ್ಮಣರಾದವರು ಏನು ಬರ್ಲಿಕ್ಕೆ ಒಪ್ತಾರಲ್ಲ, ಸಹಜವಾಗಿ ಅಲ್ಲಿ ಒಪ್ತಾರೆ, ಪೂರ್ವ ಪಂಕ್ತಿಯಲ್ಲಿ ಒಪ್ಪೋದಿಲ್ಲ. ಅಲ್ಲಿ ಆಮೇಲೆ ಭೂರಿ ಭೋಜನಕ್ಕೆ ಬಂದಿರುವಂತವರಿಗೆ ಆ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಕೊಟ್ಟುಬಿಟ್ರೆ ಅದರಿಂದ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ನನ್ನ ಆಲೋಚನೆ. ಇದು ಶಾಸ್ತ್ರಕ್ಕೆ, ಸಂಪ್ರದಾಯಕ್ಕೆ ಸ್ವಲ್ಪ ವಿರುದ್ಧವಾಗಿ ಕಾಣಬಹುದು. ಆದರೆ ಹೇಗೂ ಉಳಿದೆಲ್ಲ ವಾರ್ಷಿಕ ಶ್ರಾದ್ದಗಳು ಮತ್ತೆ ಪಕ್ಷ ಶ್ರಾದ್ದಗಳಲ್ಲಿ ನಾವು ಅದನ್ನು ಬಿಟ್ಟಿದ್ದೇವೆ. ಯಾಕೆಂದ್ರೆ ಉತ್ತಮ ಬ್ರಾಹ್ಮಣರು ಸಿಗ್ತಿಲ್ಲ ಅಂತ. ಯೋಗ್ಯರಾದವರು ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಪ್ಪೋದಿಲ್ಲ, ಅದಕ್ಕೆ ಬಹಳಷ್ಟು ಪ್ರಾಯಶ್ಚಿತ್ತ ಮಾಡ್ಕೋಬೇಕಾಗ್ತದೆ ಅನ್ನೋ ಕಾರಣಕ್ಕಾಗಿ. ಒಪ್ಕೊಳ್ಳುವವರು ಅನೇಕರು ಯೋಗ್ಯರಾಗಿರುವುದಿಲ್ಲ. ಇಂಥದ್ದೊಂದು ಸಮಸ್ಯೆ ಇರುವ ಕಾರಣ ಅದನ್ನ ಬಿಡೋದು ಒಳ್ಳೆಯದು ಅಂತ ಹಿಂದೊಂದು ಬಾರಿ ಹೇಳಿದ್ದೆ. ಅದಕ್ಕೆ ಕೆಲವರು ವಿದ್ವಾಂಸರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೂ ನನ್ನ ಅಭಿಪ್ರಾಯವನ್ನು ನಾನು ಮತ್ತೆ ಹೇಳಿದ್ದೇನೆ. ಹಾಗಾಗಿ ಶ್ರಾದ್ದದ ಭೋಜನಕ್ಕೆ ಹೋಗುವಂತಹ ಪ್ರಸಂಗ ಬಂದಾಗ ಆ ಕರೆಯುವವರ ಶುದ್ಧಿ, ಅವರ ನಿಷ್ಠ, ಅವರ ಶ್ರದ್ಧಾ ಇತ್ಯಾದಿಗಳನ್ನು ಗಮನಿಸಿ, ಅವರಿಗೂ ನಮಗೂ ಇರುವಂತಹ ಒಂದು ಸಂಬಂಧ, ಆತ್ಮೀಯತೆ ಇತ್ಯಾದಿಗಳನ್ನು ಗಮನಿಸಿ ನಾವು ಹೋಗುವಂಥದ್ದೇ ಉಚಿತವಾಗಿ ಕಾಣ್ತದೆ. ಇಲ್ಲದೆ ಹೋದ್ರೆ ಪರಸ್ಪರದ ಕಾರ್ಯಗಳು ನಡೀಬೇಕು, ನಮ್ಮ ಕಾರ್ಯಗಳು ನಡೀಬೇಕು, ಅವರ ಕಾರ್ಯಗಳು ನಡೀಬೇಕು, ಇವೆಲ್ಲ ಪರಸ್ಪರ ಸಹಕಾರದಿಂದ ನಡೆಯುವಂಥವು. ಆದ್ರಿಂದ ಅಲ್ಲಿ ಹೋಗಬೇಕು ಅಂತ ಅದರ ತಾತ್ಪರ್ಯ. ಇಂಥದ್ದು ಒಂದು ದೃಷ್ಟಾಂತವನ್ನು ಕೂಡ ನಾನು ಕೇಳಿದ್ದೇನೆ. ಕೆಲವು ಕಡೆ ತುಂಬಾ ನಿಷ್ಠಾವಂತರಾದವರು, ಪಾಠ ಪ್ರವಚನ ಇತ್ಯಾದಿಗಳನ್ನು ಮಾಡಿಕೊಂಡಿರುವಂತಹ ವಿದ್ವಾಂಸರು ಏನಿರ್ತಾರೆ, ಅವರು ನಾವು ಶ್ರಾದ್ದದ ಭೋಜನಕ್ಕೆ ಹೋಗೋದಿಲ್ಲ ಅಂತ ನಿಯಮಗಳನ್ನ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕೆ ಎರಡು ಕಾರಣಗಳು. ಒಂದು, ಶ್ರಾದ್ದದ ಭೋಜನಕ್ಕೆ ಹೋದ್ರೆ ಪ್ರಾಯಶ್ಚಿತ್ತ ಇತ್ಯಾದಿಗಳನ್ನ ಮಾಡ್ಕೋಬೇಕಾಗ್ತದೆ ಅಂತ. ಇನ್ನೊಂದು, ಈ ಸಮಾಜದಲ್ಲಿ ಅನೇಕ ವೃತ್ತಿಗಳನ್ನು ಅವಲಂಬಿಸಿದವರು ಇದ್ದಾರೆ. ಪೂರ್ವ ಪಂಕ್ತಿಗೆ ಹೋಗಿ ಭೋಜನ ಮಾಡುವುದು ಅದೊಂದು ವೃತ್ತಿ, ಶ್ರಾದ್ದದ ಭೋಜನ ಮಾಡುವುದು, ಆ ಮೂಲಕನೇ ಸಂಪಾದನೆ ಮಾಡಿಕೊಳ್ಳುವುದು ಮತ್ತೊಂದು ವೃತ್ತಿ. ಪೌರೋಹಿತ್ಯ, ಜ್ಯೋತಿಷ, ಪಾಠ ಪ್ರವಚನ ಮೊದಲಾದವುಗಳು ಹೇಗೆ ವೃತ್ತಿಗಳಿವೆಯೋ ಹಾಗೆ ಇದನ್ನೂ ಒಂದು ವೃತ್ತಿಯನ್ನಾಗಿ ಪರಿಗಣಿಸಿದವರಿದ್ದಾರೆ. ಹಾಗೆ ಶ್ರಾದ್ದ ಭೋಜನ ಮಾಡುವುದನ್ನ ರೂಢಿಯಾಗಿಟ್ಕೊಂಡಂಥವ್ರು, ಆ ಆಹ್ವಾನವನ್ನು ಯಾವತ್ತೂ ಸ್ವೀಕಾರ ಮಾಡುವಂಥವ್ರು, ಅಲ್ಲಗಳೆಯದೇ ಇರುವಂಥವ್ರು ಏನಿರ್ತಾರಲ್ಲ, ಅಂಥವರನ್ನ ಜನ ಕರೀತಿರ್ತಾರೆ. ತುಂಬಾ ಪಾಠ ಪ್ರವಚನ, ಮಡಿ ಮೇಲಿಗೆ ಇತ್ಯಾದಿಗಳನ್ನು ಇಟ್ಕೊಂಡಿರುವಂತಹ ವಿದ್ವಾಂಸರು ಕೂಡ ಅಲ್ಲಿ ಹೋಗ್ಲಿಕ್ಕೆ ತೊಡಗಿಬಿಟ್ರೆ ಜನ ಆ ಸಾಮಾನ್ಯರಾದಂತಹ ಬ್ರಾಹ್ಮಣರನ್ನು ಬಿಟ್ಟು ಸ್ವಲ್ಪ ಈ ಅಸಾಮಾನ್ಯರಾದಂತಹ ಬ್ರಾಹ್ಮಣರಿಗೆ ಪ್ರಾಶಸ್ತ್ಯ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಯಾರು ಅದನ್ನೊಂದು ವೃತ್ತಿ ಅಂತ ಇಟ್ಕೊಂಡಿರ್ತಾರಲ್ಲ, ಅವರಿಗೆ ವೃತ್ತಿ ಛೇದ ಆಗ್ತದೆ, ವೃತ್ತಿಗೆ ಭಂಗ ಬರ್ತದೆ, ಅವರಿಗೆ ತೊಂದರೆ ಕೊಟ್ಟಂತಾಗ್ತದೆ. ಯಾಕೆಂದ್ರೆ ಪ್ರತಿಯೊಬ್ಬ ಯಜಮಾನನು ಕೂಡ ಉತ್ತಮನಾದಂತಹ ಬ್ರಾಹ್ಮಣನೇ ಬರಲಿ ಅಂತ ನಿರೀಕ್ಷೆ ಮಾಡ್ತಿರ್ತಾನೆ.
ಉತ್ತಮನಾದವನು ಬರ್ತಾನೆ ಅಂತ ಗೊತ್ತಾದ್ರೆ ಅವನಿಗಿಂತ ಕಡಿಮೆಯವರಾದವರನ್ನ ಕರೀಲಿಕ್ಕೆ ಹೋಗೋದೇ ಇಲ್ಲ. ಆದ್ರಿಂದ ಈ ಸಾಮಾನ್ಯವಾಗಿ ಪಾಠ ಪ್ರವಚನ ಇತ್ಯಾದಿ ಮಾಡ್ಕೊಂಡಿರುವಂಥವ್ರು, ಮಡಿ ಮೇಲೆ ಇಟ್ಕೊಂಡಿರುವಂಥವ್ರು ಅಲ್ಲಿ ಹೋಗೋದಿಲ್ಲ ಅಂತ ಇದು ಒಂದು ಕಾರಣ ಇದೆ. ಅದಕ್ಕೆ ನಮ್ಮ ಒಬ್ರು ಆತ್ಮೀಯ ವಿದ್ವಾಂಸರು ಬ್ರಾಹ್ಮಣರು ಕೂಡ ಆ ಥರ ಹೇಳಿದ್ದು ನಾನು ಕೇಳಿದ್ದೀನಿ. ಅವ್ರ ತಂದೆನೇ ಅವರಿಗೆ, ನೀವು ಇನ್ನು ಮುಂದೆ ನೀನು ಶ್ರಾದ್ದದ ಭೋಜನ ಇತ್ಯಾದಿಗಳಿಗೆ ಬೇರೆ ಕಡೆ ಹೋಗತಕ್ಕದ್ದಲ್ಲ, ನಿನ್ನ ವೃತ್ತಿ ಧನ ಸಂಪಾದನೆ ಮಾಡಲಿಕ್ಕೆ ನಿನಗಿರುವಂತಹ ವೃತ್ತಿ ಪಾಠ ಪ್ರವಚನ ಇತ್ಯಾದಿ ಬೇರೆ ಇದೆ. ಶ್ರಾದ್ದ ಭೋಜನ ಇತ್ಯಾದಿಗಳಿಗೆ ನೀನು ಹೋಗಿ ಅಲ್ಲಿ ತಲೆ ತೋರಿಸಿದ್ರೆ ಬೇರೆಯವರಿಗೆ ಅದರಿಂದ ವೃತ್ತಿ ಛೇದ ಆದಿತ್ತು, ಅದರಿಂದ ನೀನು ಹೋಗಬೇಡ ಅಂತ ಅವರಿಗೆ ಹೇಳಿದ ಒಂದು ಉದಾಹರಣೆಯೂ ಕೂಡ ಇದೆ. ಇಂಥವೆಲ್ಲ ಅನೇಕ ಸೂಕ್ಷ್ಮಗಳು ಇರ್ತವೆ. ಅದನ್ನು ಸಾರಾಸಗಟ್ಟಾಗಿ ತಪ್ಪು ಅಂತ ನಿರಾಕರಣೆ ಮಾಡ್ಲಿಕ್ಕೆ ನಾನು ಹೊರಟಿಲ್ಲ. ಆದರೂ ಅನೇಕ ಪ್ರಸಂಗಗಳಲ್ಲಿ ನಮಗೆ ಬ್ರಾಹ್ಮಣರು ಬರಬೇಕು ಅಂತಿದ್ರೆ, ನಮಗೆ ಇನ್ನೊಬ್ಬರ ಸಹಕಾರ ಬೇಕು ಅಂತಿದ್ರೆ, ಇನ್ನೊಬ್ಬರಿಗೆ ನಮ್ಮ ಸಹಕಾರವೂ ಕೂಡ ಬೇಕು. ಒಂದು ಸೀಮಿತ ರೀತಿಯಲ್ಲಿ ಆದರೂ ಇನ್ನೊಬ್ಬರ ನಿಮಂತ್ರಣವನ್ನು ಮನ್ನಿಸಿ ನಾವು ಅಲ್ಲಿಗೆ ಹೋಗುವಂತಹ ಒಂದು ರೂಢಿ ಇಟ್ಕೊಳ್ಳೋದು ಒಳ್ಳೆಯದು. ಎಲ್ಲಿಯೂ ಕೂಡ ಹೋಗುವುದಿಲ್ಲ ಅಂತ ಅನ್ನೋದು ಅಷ್ಟು ಉಚಿತವಾಗೋದಿಲ್ಲ. ಅದರಲ್ಲಿಯೂ ನಮ್ಮ ತಾಯಿ ಕಡೆಯ ಬಂಧುಗಳು, ಅಜ್ಜ, ತಾಯಿಯ ತಂದೆ, ತಾಯಿಯ ತಾಯಿ ಇತ್ಯಾದಿಗಳು, ಸೋದರ ಮಾವಂದರು ಇತ್ಯಾದಿಗಳ ಶ್ರಾದ್ದದ ನಿಮಂತ್ರಣ, ನಮಗೆ ಗುರುಸ್ಥಾನೀಯರಾದವರು, ನಮಗೆ ಪುರೋಹಿತರಾದವರು, ನಮಗೆ ಜ್ಯೇಷ್ಠರಾದಂಥ ವಿದ್ವಾಂಸರು, ಇಂಥವ್ರು ಯಾರೇ ಇದ್ರೆ ಅವ್ರು ಕರೆದಾಗ ಆ ಒಂದು ನಿಮಂತ್ರಣವನ್ನು ಅಲ್ಲಗಳೆಯೋದು ಬೇಡ ಅಂತ ನನ್ನದೊಂದು ದೃಷ್ಟಿಕೋನ. ಆದ್ರಿಂದ ಭೂರಿ ಭೋಜನ ಮಾಡುವುದೇನಿದೆ, ಪೂರ್ವಪಂಕ್ತಿ ಭೋಜನ ಆ ಕಡೆ ಇರಲಿ, ಭೂರಿ ಭೋಜನ ಮಾಡುವುದಕ್ಕೆ ಬಹಳ ದೋಷ ಏನಿಲ್ಲ. ಬಹಳ ಅದಕ್ಕಾಗಿ ನಾವು ಚಡಪಡಿಸಬೇಕಾಗಿಲ್ಲ. ಮನುಷ್ಯ ಮಾಡಬೇಕಾದ್ದೇನು, ಗಾಯತ್ರಿ ಜಪ, ಹೋಮಾನ, ಪಾರಾಯಣ ಇತ್ಯಾದಿಗಳನ್ನು ಮಾಡಬೇಕು. ಮತ್ತೆ ಅನೇಕ ಬಾರಿ ನಾನು ಇದನ್ನು ಹೇಳ್ಕೊಂಡದ್ದಿದೆ, ನಿಸ್ಪೃಹತೆ ಬಹಳ ಮುಖ್ಯ. ಇನ್ನೊಬ್ರು ನಮ್ಮನ್ನು ಭೋಜನ ಕರೀಲಿ, ದಾನ ದಕ್ಷಿಣೆ ಕೊಡ್ಲಿ ಅಂತ ಕಾಯ್ತಾ ಕೂತಿರಬಾರ್ದು. ಆದ್ರೆ ಅಂತ ಪ್ರಸಂಗಗಳು ಬಂದಾಗ ಸೂಕ್ಷ್ಮಗಳನ್ನು ಗಮನಿಸಿ ಹೋಗಬೇಕು. ನಾವು ನಿಸ್ಪೃಹರಾಗಿರುವ ಮೂಲಕ ನಾವು ಪಾಠ ಪ್ರವಚನ ಇತ್ಯಾದಿಗಳನ್ನೇನು ಮಾಡ್ತೇವಲ್ಲ ವಿದ್ವಾಂಸರಾದವರು, ಅದನ್ನ ನಿಸ್ಪೃಹರಾಗಿ ಸಮಾಜಕ್ಕೆ ನಾವು ಮಾಡಿದ್ರೆ ಅಂಥ ಅನೇಕ ದೋಷಗಳನ್ನು ಕೂಡ ಕಳೆದುಕೊಳ್ಬಹುದು. ನಾವು ಮಾಡುವ ಜಪತಪ ಮಾತ್ರ ಅಲ್ಲ, ಇನ್ನೊಬ್ರಿಗೆ ಹೇಳುವ ಪಾಠ, ಸಮಾಜಕ್ಕೆ ಮಾಡುವಂತಹ ಬೋಧನೆ, ಇದರಿಂದಲೂ ಕೂಡ ನಾವು ಆ ಪಾಪಗಳನ್ನು ಕಳ್ಕೊಳ್ಬಹುದು. ಇದು ಪಾಠ ಪ್ರವಚನ ಮಾಡುವ ಶಕ್ತಿ ಇರುವ ವಿದ್ವಾಂಸರಿಗಾಯ್ತು. ಬೇರೆಯವ್ರಿಗೆ ಹೇಗೆ ಅಂತಂದ್ರೆ, ಪಾಠ ಪ್ರವಚನ ಮಾಡುವ ಶಕ್ತಿ ಇಲ್ಲದೆ ಹೋದ್ರೂ ಕೂಡ ಕೇಳುವ ಶಕ್ತಿ ಎಲ್ಲರಿಗೂ ಇದ್ದೇ ಇರ್ತದಲ್ಲ. ಬುಧಃ ಅಭಿಧಾನಂ ಶ್ರವಣಂ ಬುಧೇ ತರಹ. ಇನ್ನೊಬ್ರು ಹೇಳುವ ಪಾಠವನ್ನ, ಇನ್ನೊಬ್ರು ಹೇಳುವ ಪ್ರವಚನವನ್ನು ಕೇಳುವ ಮೂಲಕನೂ ಕೂಡ ಅನೇಕ ಪಾಪಗಳನ್ನು ಕಳ್ಕೊಳ್ಳುವ ಸಾಧ್ಯತೆ ಇದೆ. ನಿಸ್ಪೃಹರಾಗಿದ್ದು ಅಂಥದ್ದೆಲ್ಲವನ್ನೂ ಮನುಷ್ಯ ಆಚರಿಸಬಹುದು ಅಂತ ಅದರ ಅಭಿಪ್ರಾಯ. ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ನನಗೆ ಆತ್ಮೀಯರಾದಂಥ ಶ್ರೋತೃಗಳು ಹೇಳಿದ ವಿಷಯಗಳನ್ನ ಇಲ್ಲಿ ಗಮನಕ್ಕೆ ತರ್ತೇನೆ. ನಾವು ಅಂಥ ಎಲ್ಲೋ ದಾನ ದಕ್ಷಿಣೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡಿದಾಗ ಈ ದಾನ ದಕ್ಷಿಣೆಯನ್ನು ಸ್ವೀಕಾರ ಮಾಡಲಿಕ್ಕೆ ಒಂದು ಹಿಂಜರಿಕೆನೂ ಕೂಡ ಕೆಲವರಲ್ಲಿ ಕಾಣಿಸ್ತದೆ. ವೈದಿಕರು ಮತ್ತೆ ಗೃಹಸ್ಥರು ಅನ್ನುವಂಥ ಒಂದು ಪ್ರಭೇದವನ್ನು ನಮ್ಮಲ್ಲಿ ಕೆಲವರು ಮಾಡಿಟ್ಟಿದ್ದಾರೆ. ಇದೊಂದು ಅಶಾಸ್ತ್ರೀಯವಾದ ಪ್ರಭೇದ ಇದು. ವೈದಿಕರು ಅಂದ್ರೆ ಯಾರ ಮನೆತನದಲ್ಲಿ ತಲೆತಲಾಂತರದಿಂದ ವಿದ್ವಾಂಸರು ಬಂದಿದ್ದಾರೆ, ಶ್ರೇಷ್ಠ ಪ್ರವಚನಕಾರರು, ಪಾಠಕಾರರು ಮೊದಲಾದವರು ಬಂದಿದ್ದಾರೆ, ಅವ್ರನ್ನೆಲ್ಲ ವೈದಿಕರು ಅಂತ ಕರೆಯೋದು. ಗೃಹಸ್ಥರು ಅಂದ್ರೆ ಯಾರು ಕೇವಲ ಜೀವನಕ್ಕಾಗಿ ಲೌಕಿಕ ಉದ್ಯೋಗಗಳನ್ನು ಮಾಡ್ಕೊಂಡು ಬದುಕಿದ್ದಾರೆ, ಅವರನ್ನು ಲೌಕಿಕರು ಅಂತ ಕರೆಯೋದು. ದಕ್ಷಿಣೆ ತಗೊಳ್ಳುವ ಅಧಿಕಾರ ಮತ್ತೆ ದಕ್ಷಿಣೆ ತಗೊಳ್ಳುವ ಒಂದು ಅವಕಾಶ ಆ ವೈದಿಕ ಬ್ರಾಹ್ಮಣರಿಗೆ ಮಾತ್ರ ಇರಲಿ. ಲೌಕಿಕರಾದವರು ನಾವು ಲೌಕಿಕರಾದ್ರಿಂದ ಆ ದಕ್ಷಿಣೆ ತಗೊಳ್ಳೋದಿಲ್ಲ ಅಂತ ಅನೇಕ ಕಡೆ ಹೇಳ್ತಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕೇನು, ನಾವು ಲೌಕಿಕರಾದ್ರಿಂದ ಆ ದಕ್ಷಿಣೆ ತಗೊಂಡ್ರೆ ನಮಗೆ ದೋಷ ಬಂದಿತ್ತು ಅಂತ ಅವ್ರದ್ದೊಂದು ಧೋರಣೆ ಇರ್ತದೆ. ತಪ್ಪೇನಲ್ಲ. ಆದ್ರೆ ಪೂರ್ಣವಾಗಿ ಲೌಕಿಕರು ಮತ್ತು ಪೂರ್ಣವಾಗಿ ವೈದಿಕರು ಅಂತ ಯಾರೂ ಇರೋದಿಲ್ಲ. ಒಂದು ಕುಲದಲ್ಲಿ ಅನೇಕ ಜನ ಪೀಠಾಧಿಪತಿಗಳು ಬಂದಿದ್ದಾರೆ, ವಿದ್ವಾಂಸರು ಬಂದಿದ್ದಾರೆ, ಅದು ಮುಂದುವರೆದುಕೊಂಡು ಹೊರಟಿದೆ. ವಿದ್ವಾಂಸರ ಪರಂಪರೆ ಅಂತಂದ್ರೆ ಅದು ವೈದಿಕ ಪರಂಪರೆಯೇ, ಅದರಲ್ಲೇನು ಸಮಸ್ಯೆ ಇಲ್ಲ.
ಆದ್ರೆ ಆ ಒಂದು ವಂಶದಲ್ಲಿಯೇ ಮುಂದಿನ ಕೆಲವರು ಅಧ್ಯಯನ ಇತ್ಯಾದಿಗಳನ್ನು ಬಿಟ್ರೆ ಅವರು ವೈದಿಕರು ಅಂತ ಕರ್ಸ್ಕೊಳ್ಳೋದಿಲ್ಲ. ಆಗ ಆ ಪೀಳಿಗೆ ಜನರು, ಆ ಮುಂದಿನವರು ಗೃಹಸ್ಥರು ಅಂತಾನೆ ಕರ್ಸ್ಕೋತಾರೆ, ಲೌಕಿಕರು ಅಂತಾನೆ ಕರ್ಸ್ಕೋತಾರೆ. ಹಾಗೇನೆ ಒಂದ್ ಯಾವುದೋ ಗೃಹಸ್ಥನ ಮನೆತನದಲ್ಲಿ ತಲೆತಲಾಂತರದಿಂದ, ನಾನಂತ ಅನೇಕ ಜನ ವಿದ್ವಾಂಸರನ್ನು ನೋಡಿದ್ದೇನೆ, 6-7 ತಲೆಮಾರುಗಳಿಂದ ಕೇವಲ ಲೌಕಿಕ ಉದ್ಯೋಗ ಮಾಡಿಕೊಂಡು ಇರುವಂಥವ್ರು. ಅಂಥವ್ರು ಮನೆತನದಲ್ಲಿ ಇದ್ದಕ್ಕಿದ್ದಂತೆ ಒಬ್ಬ ಅಸಾಧಾರಣ ಪ್ರತಿಭೆ ವಿದ್ವಾಂಸ ಹುಟ್ಟಿರ್ತಾನೆ. ಸಮಾಜದಲ್ಲಿ ನಾನು ನೋಡಿದ್ದೇನೆ ಅದನ್ನು. ಅಂಥವ್ರು ಲೌಕಿಕರ ಮನೆತನದಲ್ಲಿ ಬಂದಿದ್ರು ಕೂಡ, ಗೃಹಸ್ಥರ ಮನೆತನದಲ್ಲಿ ಬಂದಿದ್ರು ಕೂಡ, ಗೃಹಸ್ಥ ಅಂದ್ರೆ ಮದುವೆ ಆದವನಿಗೆ ಮಾತ್ರ ಅಲ್ಲ, ಗೃಹಸ್ಥರು ಲೌಕಿಕರು ಇವೆಲ್ಲ ಕೆಲವು ಪರ್ಯಾಯ ಪದಗಳು, ಒಂದು ಸೀಮಿತ ರೀತಿಯಲ್ಲಿ ಪಾರಿಭಾಷಿಕ ಶಬ್ದಗಳು. ಗೃಹಸ್ಥರ ಮಂತ್ರದಲ್ಲಿ ಬಂದಿದ್ರು ಕೂಡ ಲೌಕಿಕರ ಮಂತ್ರದಲ್ಲೇ ಬಂದಿದ್ರು. ಅವನ ಪೂರ್ವಜರು ಎಂಥವರೇ ಇದ್ರು, ಅವನು ಮಾಡಿದ ಶಾಸ್ತ್ರಾಧ್ಯಯನದ ಕಾರಣದಿಂದ ಅವನು ವೈದಿಕ ಆಗ್ತಾನೆ, ಆಚಾರ್ಯನಾಗಿಬಿಡ್ತಾನೆ. ಹೀಗೆ ಕುಲಾನಿ ಅಕುಲತಾಂಬ್ಯಾಂತಿ ವೇದಸ್ಯ ಉತ್ಸಾದನೇನ ಚ ಅಂತ ಮಹಾಭಾರತದಲ್ಲಿ ಉದ್ಯೋಗ ಪರ್ವದಲ್ಲಿ ಹಿಂದೆ ಒಂದು ಮಾತು ಬಂದಿದೆ. ಆ ಮಾತನ್ನು ನಾವೀಗ ಇಲ್ಲಿ ನೆನಪಿಗೆ ತಂದುಕೊಂಡು, ವೈದಿಕ ಪರಂಪರೆಯೇ ಇರಲಿ, ಅದನ್ನು ನಾವು ವಿಚ್ಛೇದ ಮಾಡಿಕೊಂಡಿದ್ರೆ, ವೇದಶಾಸ್ತ್ರಗಳ ಉತ್ಸಾದನ ಪರಂಪರೆ ಅಲ್ಲಿ ತುಂಡರಿಸಿ ಹೋಗಿದ್ರೆ, ಆ ಕುಲ ಶ್ರೇಷ್ಠ ಕುಲ ಆಗಿ ಉಳಿಯೋದಿಲ್ಲ. ಅವರಿಗೆ ನಾವು ವೈದಿಕರು ಅಂತ ಅನ್ನಬೇಕಾಗಿಲ್ಲ. ಹಾಗೇನೆ ಗೃಹಸ್ಥ ಮನೆತನದಲ್ಲಿ ಹುಟ್ಟಿ ಬಂದಿದ್ರು ಕೂಡ ಅವನೊಬ್ಬ ವಿದ್ವಾಂಸ ಆಗಿಬಿಟ್ರೆ, ಅಲ್ಲಿಂದ ಆರಂಭಿಸಿ ಅವನ ಮನೆತನ ಮತ್ತೆ ವೈದಿಕರ ಆಚಾರ್ಯದ ಮನೆತನವೇ ಆಗಿಬಿಡ್ತದೆ. ಆದ್ರಿಂದ ಖಡಾಖಂಡಿತವಾಗಿ ಇವರು ಲೌಕಿಕರು, ಇವರು ವೈದಿಕರು ಅಂತ ಈ ಒಂದು ವರ್ಗೀಕರಣ ಮಾಡುವುದು ಅದು ಸರಿಯಾಗೋದಿಲ್ಲ. ಸ್ವಲ್ಪ ಮಾತ್ರ ಅದರಲ್ಲಿ ತಥ್ಯಾಂಶ ಇದೆ, ಪೂರ್ಣವಾಗಿ ತಥ್ಯಾಂಶ ಇಲ್ಲ. ಶಾಸ್ತ್ರಾಧ್ಯಯನ ಕೈ ಬಿಟ್ಟ ಮೇಲೆ ಕೂಡ ಆ ಮನೆತನದವರು, ಹಿಂದಿನ ತಲೆಮಾರಿನವರು ಶಾಸ್ತ್ರಾಧ್ಯಯನ ಮಾಡ್ತಿದ್ರು, ಈಗಿರುವವರು ಅದನ್ನು ಕೈ ಬಿಟ್ಟರೂ ಕೂಡ ಅದನ್ನು ಮುಂದೆ ವೈದಿಕರು ಅಂತ ಅನ್ನೋದಕ್ಕೆ ಅರ್ಥ ಇಲ್ಲ. ಹಾಗೇನೆ ಹಿಂದಿನವರು ಗೃಹಸ್ಥರಾಗಿದ್ರು ಕೂಡ ಈ ಮುಂದಿನವರು ಅದನ್ನ ಆ ಪರಂಪರೆಯನ್ನು ಮತ್ತೆ ಉಜ್ಜೀವನಗೊಳಿಸಿದ್ರೆ, ಶಾಸ್ತ್ರಾಧ್ಯಯನ ಪ್ರಾರಂಭ ಮಾಡಿದ್ರೆ, ಅವರನ್ನು ಕೂಡ ವೈದಿಕರು ಅಂತಲೇ ಕರಿಬೇಕಾಗ್ತದೆ. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಅನೇಕ ಜನರು ತಾವು ಲೌಕಿಕ ಉದ್ಯೋಗ ಮಾಡುವವರಾದ್ರಿಂದ ದಕ್ಷಿಣೆ ತಗೊಳ್ಳೋದಿಲ್ಲ, ನಮ್ಗದು ಬೇಡ ಅಂತ ಹೇಳ್ತಿರ್ತಾರೆ. ನಾವು ಗೃಹಸ್ಥರ ಮಂತಂದವರು ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಕೆಲವು ಬಾರಿ ಭೋಜನಕ್ಕೆ ಕೂತಾಗ ಅನೇಕ ದೇವಾಲಯಗಳಲ್ಲಿ ಎಲ್ಲ ಕಡೆ ಅವರಿಗೆ ಭೋಜನದ ದಕ್ಷಿಣ ಅಂತ ಕೊಟ್ಟೆ ಕೊಡ್ತಾರೆ. ಅದನ್ನು ಸ್ವೀಕಾರ ಮಾಡಬಹುದು, ಸ್ವೀಕಾರ ಮಾಡ್ಲಿಕ್ಕೆ ಏನು ತಪ್ಪಿಲ್ಲ. ನಾನು ಈಗ ಒಬ್ಬ ಆತ್ಮೀಯ ಶ್ರೋತೃಗಳ ಬಗ್ಗೆ ನಾನು ಹೇಳಿದ್ನಲ್ಲ, ಏನ್ ಮಾಡ್ತಾರೆ ಅಂಥವ್ರು, ಇನ್ನೂ ಕೆಲವು ಜನ ಇರಬಹುದು, ಅಂತ ಯಾರೋ ದಕ್ಷಿಣ ಕೊಡ್ಲಿಕ್ಕೆ ಬಂದಾಗ ಅದನ್ನೆಲ್ಲ ತಗೊಂಡು ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ಒಂದು ನಿಧಿ ರೂಪದಲ್ಲಿ ಕಾದಿಟ್ಟಿರ್ತಾರೆ. ಯಾವುದಾದ್ರೊಂದು ಮಹಾಕಾರ್ಯಕ್ಕೆ ಯಾರಾದ್ರೊಬ್ರು ಸ್ವಾಮಿಗಳು ಬಂದ್ರೆ ಅವರಿಗೆ ಅದನ್ನ ಎಲ್ಲ ತಾವು ತಮ್ಮದೊಂದು ಸ್ವಲ್ಪ ಜೊತೆ ಸೇರಿಸಿ ಅಂಥವ್ರಿಗೆ ತಗೊಂಡೋಗಿ ಕಾಣಿಕೆ ಅಂತ ಕೊಟ್ಟು ಬಿಡ್ತಾರೆ. ನಾವು ಇಲ್ಲ ಅಂತ ಹೇಳಿ ನಾವು ಇದನ್ನ ತಗೊಳ್ಳೋದಿಲ್ಲ, ನಾವು ಗೃಹಸ್ಥರು ಅಂತ ನಿರಾಕರಣೆ ಮಾಡಿ ಒಂದು ಸೀನ್ ಕ್ರಿಯೇಟ್ ಮಾಡೋದಕ್ಕಿಂತ ಇದು ಉಚಿತವಾದ್ದು. ಅದರಿಂದ ಅಂತ ದೊಡ್ಡ ದೋಷ ಏನಿಲ್ಲ. ಪ್ರತಿಯೊಬ್ಬನಿಗೂ ಕೂಡ ಗಾಯತ್ರಿ ಜಪ ಮಾಡುವಂತ ಅಧಿಕಾರ ಇರ್ತದಲ್ಲ ಬ್ರಾಹ್ಮಣನಾದವನಿಗೆ. ತಾನು ಹಾಗೆ ಪಾಠ ಪ್ರವಚನ ಇತ್ಯಾದಿಗಳನ್ನ ಮಾಡ್ಲಿಕ್ಕಾಗದೆ ಹೋದ್ರೂ ಕೂಡ ಕೇಳುವ ಅಧಿಕಾರ ಆದ್ರೂ ಇರ್ತದಲ್ಲ. ಅಷ್ಟನ್ನಾದ್ರೂ ಮಾಡಿ ಆ ಶುದ್ಧಿಯನ್ನು ಅವ್ರು ಗಳಿಸ್ಕೋಬಹುದು. ಆದ್ರಿಂದ ಹಾಗೆ ದಕ್ಷಿಣೆ ಸ್ವೀಕಾರ ಮಾಡಲಿಕ್ಕೆ ಹೆಚ್ಚಿನ ದೋಷ ಏನಿಲ್ಲ, ಬಹಳ ಹಿಂಜರಿಬೇಕಾದ ಕಾರಣವೂ ಕೂಡ ಇಲ್ಲ. ಆದ್ರೆ ಕೆಲವರು ಪ್ರತಿಗ್ರಹವನ್ನೇ ಪೂರ್ಣವಾಗಿ ಬಿಟ್ಟವರಿರ್ತಾರೆ. ಸ್ವಾಮಿಗಳಿಂದಲೂ ಪ್ರತಿಗ್ರಹ ಮಾಡೋದಿಲ್ಲ, ಸಮಾಜದಿಂದಲೂ ಪ್ರತಿಗ್ರಹ ಮಾಡೋದಿಲ್ಲ. ಪ್ರತಿಗ್ರಹತ್ವಾವಚ್ಛೇದೇನೆ ಪ್ರತಿಗ್ರಹ ನಮಗೆ ಬೇಡ ಅನ್ನುವರು ಕೆಲವರು ಇರ್ತಾರೆ. ಅಂಥವರಾದ್ರೆ ಯಾರ ಕಡೆಯಿಂದಲೂ ದಕ್ಷಿಣೆ ಇತ್ಯಾದಿಗಳನ್ನು ಸ್ವೀಕಾರ ಮಾಡೋದಿಲ್ಲ ಅವರು. ಹಾಗಾಗಿ ಗೃಹಸ್ಥ ವೈದಿಕ ಅಥವಾ ಲೌಕಿಕ ವೈದಿಕ ಅನ್ನುವಂಥ ಪ್ರಭೇದ ಅದು ಅನುಚಿತವಾದದ್ದು. ಒಬ್ಬರು ಹಿಂದಿನ ಪರಂಪರೆಯಲ್ಲಿ ಅವರೆಲ್ಲರೂ ಗೃಹಸ್ಥರೇ ಆಗಿದ್ರು ಕೂಡ ಈಗ ಅಲ್ಲೊಬ್ಬ ವಿದ್ವಾಂಸ ಹುಟ್ಟಿದ್ದಾನೆ ಅಂತಂದ್ರೆ ಅವನಿಗೆ ಮನ್ನಣೆ ಕೊಡಬೇಕು. ಮತ್ತು ಅಂಥವನ ಮನೆಯಲ್ಲಿ ಭೋಜನ ಮಾಡುವಂಥ ಪ್ರಸಂಗ ಬಂದ್ರೆ ಆತ ಮಾಡಿದ ನೈವೇದ್ಯ ವೈಶ್ವದೇವ ಇತ್ಯಾದಿಗಳನ್ನ ಆತ ಮಾಡಿ ನಮಗೆ ಭೋಜನ ಪಡಿಸಿದ್ರೆ ಅದನ್ನ ತುಂಬ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕು. ಮತ್ತೆ ಪಿತೃಸ್ಥಾನ, ದೇವಸ್ಥಾನ ಕೂತ್ಕೊಳ್ಳೋದು, ಭೋಜನಕ್ಕೆ ಕರೆದಾಗಲೂ ಕೂಡ, ಶ್ರಾದ್ದ ಭೋಜನಕ್ಕೆ ಕರೆದಾಗಲೂ ಕೂಡ ಪಿತೃಸ್ಥಾನಕ್ಕೆ ಒಬ್ಬನನ್ನ, ದೇವಸ್ಥಾನಕ್ಕೆ ಒಬ್ಬನನ್ನ, ಹೀಗೆ ಇಬ್ಬರನ್ನು ಕೂಡಿಸಿರ್ತಾರೆ. ದೇವಸ್ಥಾನಕ್ಕೆ ಕೂತ್ಕೊಳ್ಬಹುದು, ಪಿತೃಸ್ಥಾನಕ್ಕೆ ಕೂತ್ಕೊಳ್ಳೋದು ಹೆಚ್ಚು ದೋಷಕರ, ಸಮಸ್ಯೆಗಳನ್ನು ಉಂಟು ಮಾಡಿತು ಅಂತ ಹೀಗೆಲ್ಲ ಭಾವಿಸಿರ್ತಾರೆ. ಅದರಲ್ಲಿ ಏನು ದೋಷಗಳು ಏನಿಲ್ಲ. ಎರಡೂ ಕಡೆಯೂ ಕೂಡ ದಾನ ಸಮಾನವಾದದ್ದೇ. ದೇವಾನಾಂ ಸುವರ್ಣಂ,
ದೇವಸ್ಥಾನದಲ್ಲಿ ಕೂತ ಬ್ರಾಹ್ಮಣರಿಗೆ ಬಂಗಾರ ದಾನ ಮಾಡಬೇಕು. ಪಿತೃಣಾಂ ತತ್ತುಲ್ಯಂ ರಜತಂ, ಪಿತೃಸ್ಥಾನದಲ್ಲಿ ಕೂತವರಿಗೆ ಬೆಳ್ಳಿ ದಾನ ಮಾಡಬೇಕು. ಆ ಬಂಗಾರ ದಾನವನ್ನು ಅವ್ರಿಗೊಂದು 10,000 ರೂಪಾಯಿ ಬಂಗಾರದ ದಾನ ಮಾಡಿದ್ರೆ ಇವರಿಗೆ 10,000 ರೂಪಾಯಿ ಬೆಳ್ಳಿದೇ ದಾನ ಮಾಡಬೇಕು. ಅಂತೂ ಸಮಾನವಾದ ಒಂದು ಬೆಲೆ ಇಬ್ಬರಿಗೂ ಕೂಡ ಮುಟ್ಟುವಂತಾಗಬೇಕು. ಹೀಗಿರೋದು. ಅದರಿಂದ ಪಿತೃಸ್ಥಾನದಲ್ಲೇ ಕೂತ್ಕೊಳ್ಳಿ, ದೇವಸ್ಥಾನದಲ್ಲೇ ಕೂತ್ಕೊಳ್ಳಿ, ಅದು ಪೂರ್ವ ಪಂಕ್ತಿಯಲ್ಲೇ ಕೂತ್ಕೊಳ್ಳಿ ಅಥವಾ ಹೇಗೇ ಇರಲಿ, ಅದ್ಯಾವುದೂ ಕೂಡ ಪಿತೃಸ್ಥಾನತ್ವೇನ ದೇವಸ್ಥಾನತ್ವೇನ ದೋಷಕರ ಅಂತ ನಾವೇನದನ್ನು ಪರಿಗಣಿಸಬೇಕಾಗಿಲ್ಲ. ಹೀಗೆ ಕಳೆದ ಭಾಗಗಳಲ್ಲಿ ನಾವೇನು ದಾನ, ಪ್ರತಿಗ್ರಹ, ನಾವು ಕೊಡುವ ದಾನ, ನಾವು ಸ್ವೀಕಾರ ಮಾಡುವಂಥದ್ದು, ಮತ್ತೆ ನಾವು ಮಾಡುವಂಥ ಭೋಜನ ಇತ್ಯಾದಿಗಳ ಬಗ್ಗೆ ನೋಡಿದ್ವಿ. ಅದ್ರ ಕುರಿತಾಗಿ ಕೆಲವು ಪ್ರಶ್ನೆಗಳನ್ನ ಜಿಜ್ಞಾಸುಗಳೊಬ್ಬರು ಇಟ್ಟಿದ್ರು. ಅದರ ಒಂದು ಸ್ಪಷ್ಟೀಕರಣವನ್ನು ಕೂಡ ಇಲ್ಲಿ ನಾನು ಕೊಟ್ಟಿದ್ದೇನೆ. ಇದರ ಎಲ್ಲಾ ವಿಷಯಗಳನ್ನು ಕೂಡ ಪರಾಮರ್ಶಿಸಿ ನಿಮ್ಮ ಅಭಿಪ್ರಾಯವನ್ನ ನೀವು ತಿಳಿಸ್ಬೇಕು ನನಗೆ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.